ಅಧಿನಾಯಕರು ಶಂಕರ ಶೂರರಾದ ರಾಮ ಲಕ್ಷ್ಮಣರು ಇದಿರಾಗುತ್ತಾರೆ. ಇಲ್ಲಿಂದ ಅಜ್ಞಾನ ಮಗು ಲಂಕಾ ಸಾಮ್ರಾಜ್ಯದ ಶ್ರೇಯಸ್ಸು ಇನ್ನದಾಗಬೇಕಾದರೆ ದೊಡ್ಡಪ್ಪನ ಈಗಿನ ಸ್ಥಿತಿಯನ್ನು ಕಂಡು ನಿನ್ನ ಮನ ನೋಯುತ್ತಿದೆ ಎಂಬುದಕ್ಕಾಗಿ ನನ್ನ ಮನ ತುಂಬಿ ಬಂತು. ಆದರೆ ಹೊರಬಲಾನ್ವಿತರು ನನ್ನನುಜರು ತರಳರು ಎಲ್ಲರೂ ರಾಮಸೇನೆಯಿಂದ ಸತ್ತರು. ಇದನ್ನು ಅರಿತಲು ನೀನು ರಣಕಣಕ್ಕೆ ಹೋಗುವುದು ಸರಿಯಲ್ಲ. ನಿನ್ನ ತಂದೆ ವಿಭೀಷಣ ವಿರೋಧಿ ಪಾಳಯದಲ್ಲಿದ್ದರೂ ನೀನು ಯುದ್ಧಕ್ಕೆ ಬರುವುದನ್ನು ಸಹಿಸಲಾರ. ಆದ್ದರಿಂದ ದುಡುಕಬೇಡ. ಆದರೂ ಅಪ್ಪ ಮಾಡಿದ ಈ ಕೆಲಸ ಅಡ್ಡಮಾರ್ಗ ಹಿಡಿದಿದೆ ಎನ್ನಬಹುದು. ಸಾಕಿದವರು ಬೆಳೆಸಿದವರು ನೀವು ಅಂತ ಭಾವಿಸುತ್ತೇನೆ. ನನ್ನ ರಕ್ತದ ಕಣಕಣದಲ್ಲಿಯೂ ಈ ಪುರುಷ ಋಣವನ್ನು ತೀರಿಸಲು ಸಿದ್ಧವಾಗಿದೆ. ಇನ್ನು ನಿಮಗೆ ನಾನು ಹೇಳಬೇಕಾದೇನಿಲ್ಲ. ನನ್ನ ಮಾತಿಗೆ ಒಪ್ಪಿ ಸಂದೇಶವನ್ನು ಕೊಟ್ಟು ಅರಸಿ ಕಳುಹಿಸಿಕೊಡಿ. ನಿನ್ನ ಹೃದಯದ ಸಾಚತನಕ್ಕೆ ದಿಟ್ಟ ನಿಲುವಿಗೆ ಮೆಚ್ಚಿದೆ. ನಿನ್ನಂತಹ ಕುಮಾರ ನಮ್ಮ ಕುಲದಲ್ಲಿ ಹುಟ್ಟಿ ಕುಲವನ್ನೇ ಉದ್ಧಾರಗೊಳಿಸಿದೆ. ಆಗಲಿ ನಿನ್ನದಾದ ಚಾಕಚಕ್ಯತೆಯಿಂದ ಜಯಶೀಲನಾಗು. ಹರಿಬಲದಲ್ಲಿ ಹೋರಾಡು. ಕಟ್ಟ ಕಡೆಗೆ ನಿಜವಾದ ಸಾಹಿತ್ಯವನ್ನು ಪಡೆ. ಇದು ನಿನ್ನ ಆಸೆಯನ್ನು ಹೋಗಿ ಬಾ ಶ್ರೇಯಸ್ತಾಗಿ. ಇಡೀ ಲಂಕಾ ಸಾಮ್ರಾಜ್ಯ ದಾನವಗುಳ ಯುದ್ಧಿಗೆ ಅಂತ ಎಲ್ಲರೂ
ಬಾಣಕ್ಕೆ ರುಚಿ ಇಲ್ಲ. ವಿರೋಧಿಯನ್ನು ಕೊಂದ ಬಳಿಕ ಮತ್ತೆ ಶ್ರೀರಾಮನ ಮಂತಳಿಕೆಯನ್ನು ಸೇರುವುದಂತೆ. ಹಾಗಾದರೆ ಪರಿಗಾಗದಿರುವ ಶರಸಂಕುಲ ಅವರಲ್ಲಿದೆ. ಕಾಳಗದ ಆಸೆಯೊಂದನ್ನು ಬಿಟ್ಟು ನಿಲ್ಲು. ಮುಂದೆ ನಮ್ಮ ಬಾಳಿಗೆ ಸುಖವಿದೆ ಮಗನೇ. ಬೇಡ ಮಗು, ಯುದ್ಧ ಬೇಡ. ಗರ್ಭೋದ್ರೇಕದಿಂದ ಮಾತನಾಡುವೆ. ಮತ್ತೊಮ್ಮೆ ಮೋಕ್ಷಾಕಾಂಕ್ಷಿಯಾಗಿ ಹೋಗುತ್ತೇನೆ ಎನ್ನುತ್ತಿರುವೆ.
ನಾ ಧನ್ಯಳಾಗಿಯೆನು ತರಳನಾಗಿಯೆ ನೀನು ಉಂಡನ್ನಕ್ಕಾಗಿ ಕೈಗೊಂಡ ಕಾರ್ಯವೇ ಭೂಷಣ ತರಳನಾಗಿರೆ ನೀನು ಉಂಡನ್ನಕ್ಕಾಗಿ ಕೈಗೊಂಡ ಕಾರ್ಯವೇ ಭೂಷಣ ನಿನ್ನ ಮಾತು ನನ್ನಲ್ಲಿ ಉತ್ತರಳನ್ನಾಗಿಸಿದೆ. ಸದಾ ಹರಿ ಜನಾರ್ದನ ಗೋವಿಂದ ಎಂಬ ನಾಮ ಸಂಕೀರ್ತನೆ ಮಾಡುವ ನಿನ್ನ ತಂದೆಗೆ ಶ್ರೀರಾಮನ ಸೇವೆ ಮಾಡುವ ಅವಕಾಶ ಬಂತು. ಅಂತಹ ವಿಭೀಷಣರ ಹೆಂಡತಿ ನಾನು ಅಂತ ಗೊತ್ತಿದ್ದರು. ಪ್ರಭು ರಾವಣೇಶ್ವರ ಸೀತಾದೇವಿಯ ಬಳಿ ಸೇವೆ ಮಾಡಲು ನನ್ನನ್ನು ಬಿಟ್ಟರು. ಎಲ್ಲದರ ಒಳವರ್ಣವೇನೋ ನಾನರಿಯೆ.